ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮರ ನಿಮ್ಮ ಹೆಸರು ಮತ್ತು ನೀವು ಬಂದಿರತಕ್ಕಂಥ ಮೂಲ ಏನು ಯಾವುದು ಮತ್ತು ನೀವೇನಾಗಿದ್ದೀರಿ ಪ್ರೆಸೆಂಟ್? ನನ್ನ ಹೆಸರು ವಿಶಾಲಾಕ್ಷಿ ಅಂತೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಹಿರೇಹಳ್ಳಿ ಅಂತೇಳಿ. ಓದಿದ್ದೆಲ್ಲ ವಿದ್ಯಾಭ್ಯಾಸ ಎಲ್ಲ ಹಿರೇಹಳ್ಳಿ SSLCವರೆಗೂ. ಆನಂತರ PUC ಎಲ್ಲ ಚಿತ್ರದುರ್ಗ. ನಾನು ನಮ್ಮ ತಂದೆ ತಾಯಿ ಕೃಷಿ ಕಾರ್ಮಿಕರು, ವ್ಯವಸಾಯ ಮಾಡ್ತಾರೆ, ಕೂಲಿ ಮಾಡ್ತಾಯಿದ್ರು. ಆ ಟೈಮ್ನಾಗೆ ಕಾಣಿಸ್ತಿದ್ರು, ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಅಣ್ಣ ಒಬ್ಬರು ಓದಿ ಅವರು ಬೇಗನೆ ಅಪಾಯಿಂಟ್ ಜಾಬ್ ಆಯಿತು. ನಾನು ಸುಮಾರು ಒಂದು SSLC ಇರುವಾಗ ಚಿತ್ರದುರ್ಗದಲ್ಲಿ ಒಂದು ಹಿಂಗೆ IVಯಲ್ಲಿ ಕರ್ಕೊಂಡು ಹೋಗಿದ್ರು ಪ್ರವಾಸ ಇದರಲ್ಲಿ. ಅಲ್ಲಿ ಹೋದಾಗ ಅಲ್ಲಿ BK ಪ್ರೊಫೆಸರ್ ಕೃಷ್ಣಪ್ಪರವರು ಮತ್ತು ಲಂಕೇಶ್ ಅವರು ಬಂದಿದ್ದರು. ನಮ್ಮಣ್ಣ ಆವಾಗಲೇ ಹೋರಾಟಗಾರರು. ನಮ್ಮಣ್ಣರು ಆವಾಗಲೇ ನಮ್ಮಣ್ಣ ತಹಶೀಲ್ದಾರಾಗಿ AC ಆಗಿ ರಿಟೈರ್ಡ್ ಆಗಿದ್ದಾರೆ ಈಗ. ಆವಾಗ ಅವರು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಜೊತೆಗೆ ಹೋರಾಟದಲ್ಲಿ ಮೊದಲಿಂದನೂ ಕೂಡ ಭಾಗವಹಿಸ್ತಿದ್ರು DSS ಕೃಷ್ಣಪ್ಪರ ಜೊತೆಗೆ. ಆವಾಗಲೇ ನಮಗೆ ಸುಮಾರು 1986ರಲ್ಲಿ ನಾವು ಅವರು ಕೃಷ್ಣಪ್ಪರು ಮತ್ತು ಅವ್ರಿಗೆ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳನ್ನು ಆವಾಗಲೇ ನಮಗೆ ಅಳವಡಿಸ್ಕೊಂಡಿದ್ವಿ. ಹಂಗಾಗಿ ಆವಾಗಲಿಂದ ನಮ್ಗೆ ಹೋರಾಟದ ಒಂದು ಕಿಚ್ಚು ಬಂತು. ಮತ್ತು ಓದ್ತಾ ಇರುವಾಗ ಅನಿವಾರ್ಯ ಮತ್ತೆ ಮದುವೆ ಆಗಿ ಮತ್ತೆ ಮಕ್ಕಳೆಲ್ಲ 3 ಮಕ್ಕಳಾದ್ರು. ಮಕ್ಕಳಾದ್ಮೇಲೆ 1996ರಲ್ಲಿ ಜೂನ್ 26 ಆದಮೇಲೆ ಜೂನ್ 30ರಂದು ಕೃಷ್ಣಪ್ಪರು ನಮ್ಮ ಮನೆಗೆ ಬಂದರು. ಫಸ್ಟ್ ಪ್ರೊಫೆಸರ್ ಸಂಸ್ಥಾಪಕರು ಪ್ರೊಫೆಸರ್ ನಮ್ಮ ಮನೆಗೆ ಬಂದರು. ನಮ್ಮ ಮನೆಯವರು ಇಲ್ಲಿ ಗುಡಿಯಾಕೋಟೆಯಲ್ಲಿ. ಅವಾಗ ನಾವೆಲ್ಲ ಬಾಡಿಗೆ ಮನೇಲಿ ಏನು ಕೆಲಸ ಇದ್ದಿಲ್ಲ. ನಮ್ಮ ಮನೆಗೆ ಬಂದರು 96 ಜೂನ್ 30ರಿಗೆ. ಅದು ಕರೆಕ್ಟಾಗಿ ನಾನು ನೆನಪೈತೆ. ನಾನು ಸಣ್ಣ ಮಗನಿಗೆ ಡೆಲಿವರಿ ಆಗಿದ್ದೆ, ಆಪ್ರೇಷನ್ ಇತ್ತು ನಂದು ಅವತ್ತು. ಆದರೂ ನಮ್ಮ ಮನೆಯವರು ಕೃಷ್ಣಪ್ಪರು ಬಂದಾರಂತೇಳಿ ಕೂಡ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಇಲ್ಲಿಂದ ಅವ್ರನ್ನ ನೇರವಾಗಿ ಬಳ್ಳಾರಿಗೆ ಕರ್ಕೊಂಡೋಗಿ ಎಲ್ಲ ಕಡೆನೂ ಕೂಡ ಅಂದರೆ BSPನ ಪರಿಚಯ ಮಾಡಿಸ್ಬೇಕು ಅಂತೇಳಿ ಬಹುಜನ ಸಮಾಜ ಪಕ್ಷನ ನಾವು ಇದು ಮಾಡಿದ್ವಿ. ಹೋರಾಟ ಎಷ್ಟು ವರ್ಷಗಳವರೆಗೂ DSSಲ್ಲಿ ಹೋರಾಟ ಮಾಡ್ಕೊಂಡ್ಬಂದು ಅಂಬೇಡ್ಕರ್ದು ಒಂದು ವಿಚಾರಧಾರೆ ಏನಂತಂದರೆ ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕೀ ಅಂತೇಳಿ ಆ ಒಂದು ಇದನ್ನು ನಾವು ಉದ್ದೇಶ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬಂದಿದ್ವಿ. ಸಂಘಟನೆಯಿಂದ ಎಲ್ಲ ಕೂಡ್ಲಿಗೆಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಶಾಖೆ DSS ಶಾಖೆ ಓಪನ್ ಮಾಡಿ ಅವಾಗ ನಿಂಗೇಶ್ ಅಂತ ಇದ್ದ DSSಲ್ಲಿ ಎಕ್ಸ್ಪರ್ಟ್ ಆದ್ರು. ಅವರು ನಮಗೆ ಎಲ್ಲ ಸಹಕಾರ ಕೊಟ್ಟರು. ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಸೇರಿಕೊಂಡು ಎಲ್ಲ ಹಳ್ಳಿಗಳಲ್ಲಿ ಶಾಖೆ ಓಪನ್ ಮಾಡಿದ್ವಿ. ಆ ನಂತರ ಬಹುಜನ ಸಮಾಜ ಪಕ್ಷಕ್ಕೆ ರಾಜಕೀಯವಾಗಿ ಎಂಟ್ರಿ ಆಗಿ 1998ರಲ್ಲಿ ನಾನು BSPಗೆ ನಿಂತ್ಕೊಂಡಿದ್ದೆ. ಫಸ್ಟ್ ತಾಲೂಕ್ ಪಂಚಾಯತಿ BSPಗೆ ರಾಮದುರ್ಗ ಕ್ಷೇತ್ರ ಇಲ್ಲ. ಅವಾಗ BSP ನಿಂತು ಕಾಂಗ್ರೆಸ್ ಸೋತಿತ್ತು, BJP ಗೆಲ್ಲಿತ್ತು. ನಮ್ದು BSPಗೆ ತುಂಬಾ ಓಟ್ ಬಂತು. BSPಗೆ ಅವಾಗ ದೊಡ್ಡರಮಣ್ಣರು ಅವರು ಅಣ್ಣ ಇದ್ರಲ್ಲ, ಅಲ್ಲಿ ಇನ್ನೊಬ್ರು ಪಂಪಣ್ಣರು ತಾಲೂಕ್ ಪಂಚಾಯತಿಗೆ ಗೆದ್ದಿದ್ರು BJP ಕಡೆಯಿಂದ. ನಮ್ದು ಅವಾಗ BSP ಅಂದ್ರೆ ಅಲ್ಲಿ ಏನಾಯ್ತಂದ್ರೆ ಈಗ ನೀವು ಮನಸ್ಸು ಮಾಡ್ರೆ ಒಬ್ಬ ಗೆಲ್ಸಲ್ಲಿ ಸೋಸಲ್ಲಿ ನಿರ್ಣಾಯಕ ನಮ್ಮ ಹತ್ರ ಏನು ಬರೀ ₹1 ಸಹ ದುಡ್ಡು ಇಲ್ದಲೇನೆ ಆ ಒಂದು ಇದ್ರಲ್ಲಿ ಸುಮ್ನೆ ಹಳ್ಳಿ ಸಂಘಟನೆ ಮಾಡಿರೋದ್ರಿಂದ ಕಾರಣ ಆದ್ವಿ. ಮತ್ತೆ ಪಕ್ಷ ಎಲ್ಲ ಕಡೆ ಆನೆ ಗುರುತು BSP ಇದಾಯ್ತು. ಮತ್ತೆ ಮಾಯಾವತಿ ಕಾಂಶಿರಾಮ ಅವ್ರದ ನಾವು ಬಹಳ ಮೊದಲಿಂದಾನೆ ಅದೇ ತುಂಬ್ಕೊಂಡ್ಬಿಟ್ಟಿದೆ ನಮ್ಗೆ. ಅವರು ಜಯಣ್ಣ ಸರ್ M ಜಯಣ್ಣರು ನಮ್ಮ ಅವಾಗ ರಾಜ್ಯಾಧ್ಯಕ್ಷರಾಗಿದ್ರು, ರಾಜ್ಯ ಸಂಚಾಲಕರಾಗಿದ್ರು. ನೆಕ್ಸ್ಟ್ ಕೃಷ್ಣಪ್ಪರದ ಆದ್ಮೇಲೆ ಅವರು ನಮ್ಗೆ ಚಿಕ್ಕ ವಯಸ್ಸಿಂದ ಅವ್ರ ಮನೆಯಲ್ಲಿನೂ ಕೂಡ ನಾನು ಜಯಣ್ಣರ ಮನೇಲಿ ಓದ್ಬೇಕಂದ್ರೆ ನಾವು ಹಾಸ್ಟೆಲ್ ಆಗಿದ್ವಿ ಚಿತ್ರದುರ್ಗ ಮಾರಣಿ ಕಾಲೇಜ್ ಹಾಸ್ಟೆಲ್. ಜಯಣ್ಣರ ಮನೆಗೆ ಹೋಗ್ತಿದ್ವಿ. ಮತ್ತೆ ಪ್ರೊಫೆಸರ್ ಇವರು ನಮ್ಮ ಮಹೇಶ್ ಅಂತಂದಿದ್ರು, ಮಹೇಶಣ್ಣ ಅಂತೇಳಿ CK ಮಹೇಶ್ ಅವರು ಲೆಕ್ಚರರ್. ಅವರು ಅವ್ರ ಮನೆಗೂ ಹೋಗ್ತಾ ಬರ್ತಾ ಅಲ್ಲಿಂದನೂ ನಮ್ಗೆ ಹೋರಾಟದ ಮಾಡ್ಬೇಕನ್ನೋ ಒಂದು ಉದ್ದೇಶ ಬಂತು. ಆ ನಂತರ ಏನಾಯ್ತು, ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಅಪಾಯಿಂಟ್ ಆಗಿ ನಾವು ಇದಕ್ಕೆ ಹೋದ್ವಿ. ನಮ್ಮ ಮನೆಯವ್ರ ಲೆಕ್ಚರರ್ ಮೊದಲು ಪಾರ್ಟ್ ಟೈಮ್ ಇದ್ರು. ಆ ನಂತರ ಪಾರ್ಟ್ ಟೈಮ್ ಲೆಕ್ಚರರ್ 14 ವರ್ಷ ಆದಮೇಲೆ ಪರ್ಮನೆಂಟ್
ಆಗ್ಬಿಟ್ಟು ನಾವು ಮಂಗಳೂರು ಕಡೆ ಹೋದ್ವಿ. ಹಾಂ ಹಾಂ ಮಂಗಳೂರಲ್ಲಿ ಹೋದ್ರು ಕೂಡ ಅಲ್ಲಿ ಕೂಡ ಕ್ಯಾಸ್ಟಿಸಮ್ ಜಾಸ್ತಿ ಇತ್ತು. ಅಲ್ಲಿ ಹೋರಾಟ, ಅಲ್ಲಿ ಇವರಿದ್ರು ಮಂಗಳೂರಲ್ಲಿ, ಅಲ್ಲಿ ಕೂಡ ನಾವು ಪುತ್ತೂರು ಅಲ್ಲಿ ಕೂಡ ಸಂಘಟನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಆ ನಂತರ ಅಲ್ಲಿ ಪುತ್ತೂರಲ್ಲಿ ಇದ್ಕೊಂಡೇನೆ 2011ರಲ್ಲಿ ಮತ್ತೆ ಇಲ್ಲಿಗೆ ನಾನು ಸ್ಪರ್ಧೆ ಮಾಡಿದೆ ತಾಲೂಕ್ ಪಂಚಾಯತ್. ಅವಾಗ ಎಲ್ಲ ಪಕ್ಷದವರು ಕರೆದ್ರು ನನಗೆ, ಕಾಂಗ್ರೆಸ್ನವರು ಇದು ಮಾಡಿದ್ರು, ಬಿಜೆಪಿ ಇದು ಮಾಡಿದ್ರು. ಬಟ್ ನಾವು ಇಲ್ಲಿ ಊರು ಬಿಟ್ಟು ಹೋಗ್ಬಿಟ್ಟು ಒಂದು 8 ವರ್ಷ ಆಗೋಗಿತ್ತು, ಗ್ಯಾಪ್ ಆಗಿತ್ತು. ಆ ನಂತರ ಏನು ಮಾಡಿದ್ರು, JDSನವರು ಮುಂಡಗಿ ನಾಗರಾಜನ JDS ಅಲ್ಲಿ ಇದ್ರು, ಆಮೇಲೆ ಸೂರ್ಯನಾರಾಯಣ ರೆಡ್ಡಿ ಸರ್ ಇದ್ರು JDS ಅಲ್ಲಿ. ಹಂಗಾಗಿ ಅವ್ರ ನೇತೃತ್ವದಲ್ಲಿ ಅವರೇ ನನಗೆ ತುಂಬಾ ಸಪೋರ್ಟ್ ಮಾಡಿ ಟಿಕೆಟ್ ಕೊಟ್ಟು, ಟಿಕೆಟ್ ಜೊತೆಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿಬಿಟ್ಟು ಸಹಕಾರ ಮಾಡಿ ಕರೆಸ್ಕೊಂಡು ಮತ್ತೆ ಟಿಕೆಟ್ ಕೊಟ್ಟು SC ಇತ್ತು, ಗುಡೇಕೋಟೆ SC ಲೇಡಿ ಇತ್ತು. ಆ ಟೈಮಲ್ಲಿ ನೋಡ್ರಿ ಜನಾರ್ದನ್ ರೆಡ್ಡಿ ಆಮೇಲೆ ನಾಗೇಂದ್ರಣ್ಣ ಅವ್ರದ್ದು ಸಿಕ್ಕಾಪಟ್ಟೆ ಬಿಜೆಪಿ ಸಿಕ್ಕಾಪಟ್ಟೆ ಇದಿತ್ತು. ಅಂತರ ಮಧ್ಯನೂ ಕೂಡ ನಾವು ನಮ್ಮ ಹತ್ರ ದುಡ್ಡು ಇಲ್ಲ ಏನೂ ಇಲ್ಲ, ಸುಮ್ಮನೆ ಮನೆಗೂ ಹೋಗಿ 2 ಸರಿ ಒಂದೊಂದ್ಸರಿ ಹೋಗಿ ಜನಗಳಿಗೆ ಹೇಳಿದಕ್ಕೆ, ಒಂದ್ಸರಿ ಬಂದು ಹೋದಾಗ ಊರಲ್ಲಿ ಅಕ್ಕ ಓಟ್ ಲಿಸ್ಟಲ್ಲಿ ಮೆಸ್ರು ಐತಂದ್ರೆ ಸಾಕು, ನೀವು ಗೆಲ್ಲಿತೀರಿ ಹೋಗ್ರಿ ಅಂತ ಅನ್ನೋರು ಇಲ್ಲಿ ಊರಲ್ಲಿ. ಎಷ್ಟು ಹೋಟೆಲ್ ಅಲ್ಲ, ಹೈಯೆಸ್ಟ್ ನಂದೇ ಇಡೀ ತಾಲೂಕಲ್ಲೇ, ಹೈಯೆಸ್ಟ್ ಲೀಡಲ್ಲಿ. JDS ಒಂದೇ ಸೀಟೆ ತಾಲೂಕ್ ಪಂಚಾಯತಿಯಲ್ಲಿ. 10 ಕಾಂಗ್ರೆಸ್, 11 BJP, 1 JDS 23ರಲ್ಲಿ. ಅಂದ್ರೆ ನೋಡಿ, ಪ್ರಾಮಾಣಿಕತೆಯಿಂದ ಓಟ ಮಾಡಿದ್ರೆ ಗೆಲುವು ಇದ್ದೇ ಇರುತ್ತೆ. ಇರುತ್ತೆ. ನಾವು ಏನಂದ್ರೆ ಇವರು ವಿಧವಾ ವೃದ್ಧಾಪ್ಯ ಯಾವತ್ತೇವತ್ತು ಯಾರ ಹತ್ರ ಒಂದು ಸಿಂಗಲ್ MP ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ನಮ್ಗೂನು ಸರ್ವಿಸ್ ಮಾಡೋ ಕಷ್ಟಗಳು ಇದ್ವು, ಆದ್ರೂ ಯಾರ ಜನರ ಹತ್ರ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಕೆಲಸ ಮಾಡಿದ್ದಕ್ಕೆ ಜನ ನಮ್ಮನ್ನ ಸ್ವೀಕರಿಸಿದ್ರು. ಹಂಗಾಗಿ ನಾವು ರಾಜಕೀಯಕ್ಕೆ ಬಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ಎಷ್ಟು 7 ವಾರ್ಡ್ ಇದ್ರೂ ಕೂಡ ನಮ್ಮ ಗುಡೇಕೋಟೆ ಪಂಚಾಯತಿ ಉಪಾಧ್ಯಕ್ಷರಾದ್ವಿ, ಲಾಸ್ಟ್ ಪೀರಿಯಡಲ್ಲಿ ಉಪಾಧ್ಯಕ್ಷರಾದ್ವಿ. ಎಲ್ಲರಿಗೂ ಸಮಪಾಲು ಅನ್ನಂಗೆ ಪ್ರತಿ ವಾರ್ಡಿಗೂ ಕೂಡ 1 ಲಕ್ಷ ಅಮೌಂಟ್ ಬಂದಿತ್ತಂದ್ರೂ ಕೂಡ ನಾವು ಎಲ್ಲದಕ್ಕೂ ಹಂಚ್ಕೊಂತಿದ್ವಿ. 1 ವಾರ್ಡಿಗೂ ಬಿಡ್ದಂಗೆ ಹಂಚ್ತಾ ಇದ್ದೆ. ಅಲ್ಲಿ ಲೋಕಲ್ಲರಿಗೆಲ್ಲ ನಾವು ಹೆಚ್ಚು ಏನು ಮಾಡಿದ್ದು ತಾಲೂಕ್ ಪಂಚಾಯತಿನಲ್ಲಿ, ಅವಾಗ ಏನಾದ್ರು ML ಇರಲಿಲ್ಲ. ಅವಾಗ ಏನಾಯ್ತು, ಜೈಲಿಗೆ ಹೋದಾಗ ಅಧಿಕಾರಿಗಳು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ನಿಮ್ಮ ಒಂದು ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಮಾಡಿದ್ರು? ನಾವು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾದಾಗ ಮೊಟ್ಟ ಮೊದಲನೇದಾಗಿ ನಾನು ಪ್ರತಿ ಸ್ಕೂಲ್ಗೂ ಹೋಗ್ತಾ ಇದ್ದೆ. ತಿಂಗಳ ಸ್ಕೂಲ್ ವಿಸಿಟ್ ಮಾಡಿ, ನನಗೆ ಎಜುಕೇಶನ್ ಭಾಳ ಇಂಟ್ರೆಸ್ಟು. ನಂದು ಮದುವೆ ಆದಾಗ PUCನೇ, ಆ ನಂತರ ನಮ್ಮ ಮನೆಯವರು ಡಿಗ್ರಿ ಮಾಡಿಸಿ, ನಾನು ಕರೆಸ್ಪಾಂಡೆನ್ಸ್ ಏನಿಲ್ಲ, ಅವರೆಲ್ಲ ಚೆನ್ನಾಗಿದ್ದು. ಆಮೇಲೆ LLB ಕೂಡ ನಂದು ಡಿಸ್ಕಂಟಿನ್ಯೂ ಆಗಿದೆ, ಸರಸ್ವತಿ ಲಾ ಕಾಲೇಜು ಚಿತ್ರದುರ್ಗ ಡಿಸ್ಕಂಟಿನ್ಯೂ ಆಗಿದೆ. ಆ ನಂತರ ಏನಾಯ್ತು, ಎಜುಕೇಶನ್ ಬಗ್ಗೆ ನನ್ಗೆ ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಸ್ಕೂಲ್ಗಳು ಕಂಪಲ್ಸರಿ ಹೋಗ್ತಿದ್ದೆ, 1 ತಿಂಗಳಿಗೆ ಒಂದ್ಸರಿ. ಮತ್ತು ಹಾಸ್ಟೆಲ್ಗೆ ವಿಸಿಟ್ ಕೊಡ್ತಾ ಇದ್ದೆ, ಸ್ಕೂಲದು ಹಾಸ್ಟೆಲ್ ಯಾವ ರೀತಿ ಇದ್ದು. ಮತ್ತು ಸ್ಪೆಷಲಾಗಿ ಏನಂದರೆ ಅಧಿಕಾರಿಗಳು ನನಗೆ ಭಾಳ ಸಪೋರ್ಟ್ಸ್ ಮಾಡ್ತಿದ್ರು. ಯಾಕೆಂದರೆ ಏನೇ ಒಂದು ಗ್ರ್ಯಾಂಟ್ ಬರಲಿ ಕೂಡ ಕರೆದು ಹೇಳಿ ಇದು ಮಾಡ್ತಾ ಇದ್ರು ಅವಾಗ. ಹಂಗಾಗಿ ಹೆಚ್ಚು ಎಲ್ಲ ಸಮುದಾಯಕ್ಕೂ ಕೂಡ ಈಕ್ವಲ್ ಆಗಿ ಅನುದಾನ ಹಂಚಿರೋದ್ರ ಜೊತೆಗೆ ಸ್ವಚ್ಛತೆ, ಚರಂಡಿ, ಮತ್ತೆ ಈ ಸ್ಮಶಾನಗಳು ಇರ್ತಾವಲ್ಲ, ಅಲ್ಲಿ ನೀರಿನ ಭಾರಿ ಪ್ರಾಬ್ಲಮ್ ಇರ್ತಾ ಇತ್ತು. ಇಲ್ಲಿಂದ ರೋಡಿಂದ ಹಿಡಿದು ಸ್ಮಶಾನದವರೆಗೂ ಪೈಪ್ಲೈನ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ರು. ಮತ್ತೆ ಮುಸ್ಲಿಮ್ಸ್ಗೆ ಕಬ್ರಸ್ಥಾನದಲ್ಲಿ ಓಪನ್ ಆಗಿರ್ತಿತ್ತು, ಅಲ್ಲಿ ಒಂದು ಕಾಂಪೌಂಡ್ ಮಾಡಿದೆ. ಮತ್ತೆ ಲಿಂಗಾಯಟ್ಸಿಗೆ ಬಂದ್ಬಿಟ್ಟು ಅಲ್ಲಿ ತುಂಬಾ ದೂರದಿಂದ ನೀರಿಂದ ಅದು ಕೂಡ ಸಮಸ್ಯೆ ಇತ್ತು, ಅದಕ್ಕೂ ಪೈಪ್ಲೈನ್ ಮಾಡಿ ಅದನ್ನ ಮಾಡಿದ್ವಿ. ಮತ್ತು ಒಟ್ಟು ಎಲ್ಲಾ ಸಮುದಾಯನೂ ಕೂಡ ಎಲ್ಲರಿಗೂ ಕೂಡ ನಾವು ಏನು ತಾಲೂಕ್ ಪಂಚಾಯತಿ ಗ್ರಾಂಟ್ ಅವಾಗ ಚೆನ್ನಾಗಿತ್ತು, 13 ರೂಪೀಸ್, ಇವಾಗ ಇಲ್ಲ ಅಷ್ಟು. ಅವಾಗ ನಾವು ಆ ಥರ ಎಲ್ಲ ಮಾಡಿದ್ವಿ. ಆಸ್ಪತ್ರೆ ಕಾಂಪೌಂಡ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಆಯ್ತು. ಆಮೇಲೆ ಕಬ್ರಿಸ್ತಾನದಷ್ಟೇ ಕಾಂಪೌಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಆಯ್ತು. ಶಾಲೆ ಆವರಣಗಳಲ್ಲಿ ಸ್ವಲ್ಪ ಎಲ್ಲ ಮಾಡಿಸಿ CC ಇದು ಎಲ್ಲ ಮಾಡಿಸಿದ್ವಿ. ಮತ್ತೆ ಬಿಲ್ಡಿಂಗ್ಗಳಿಗೆ ಈ ಥರ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಮೇಡಮ್, ಈಗ ಕೆಲವೊಂದು ಅಂತಾರೆ, ಈಗಲೂ ಪ್ರೆಸೆಂಟು ಕೆಲವೊಂದು ನಾವು ಕೆಳಜಾತಿ ಹುಟ್ಟಿಯಪ್ಪ, ನಾವು ಮೇಲ್ ಬರೋಕ್ಕಾಗಲ್ಲ, ನಾವು ಹುಟ್ಟಿರೋದ ಕರ್ಮ ಅಪ್ಪ, ಇದು ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ
ನಾವು ಯಾಕೆ ಹುಟ್ಟಿವಪ್ಪ, ಯಾಕಿಂತ ಜಾತಿ ಹುಟ್ಟಿವಪ್ಪ ಅಂತ ಕೀಳಿನ ಭಾವನೆ ಈಗಲೂ ಕೆಲವು ಯುವಕರಿಗೆ ಐತೆ ನೋಡ್ರಿ. ಯುವಕರು ಈಗಲೂ ಮಾತಾಡ್ತಾರೆ, ನಮ್ಮನ್ನ ಯಾಕೆ ಇಷ್ಟು ಕೀಳಾಗಿ ನೋಡ್ತಾರೆ, ನಾವು ಯಾಕಿಂತ ಜಾತಿ ಹುಟ್ಟಿವ ಅನ್ನೋ ಭಾವನೆ ಐತೆ ನೋಡ್ರಿ. ಅದ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀನಿ ನಾವು? ಅದು ಯಾವತ್ತಿಗೂ ಈ ಇದ್ರಲ್ಲಿ ನಾವು ಹುಟ್ಟಿದೀವಿ ಅಂತ ಯಾರು ಯೋಚನೆ ಮಾಡಬಾರ್ದು, ಅದು ತಪ್ಪು. ಈಗ ನಮ್ಮಲ್ಲಿ ಕೆಲವು ಅಂತ ನೋಡ್ರಿ, ನಾವು ಹುಟ್ಟು ಮನೆ ಹುಟ್ಟಿವಪ್ಪ, ಬಡತನ, ದುಡ್ಡಿಲ್ಲ, ಯಾಕೆ ಈ ಥರ ಸಾಧನೆ ಮಾಡ್ಲಿಕ್ಕೆ ಯಾವುದು ಹೇಳ್ತಾರೆ. ಸಾಧಿಸೋಕ್ಕೆ ವಿದ್ಯೆಗೆ ಯಾವುದು ಜಾತಿ ಯಾವುದು ಇದೇನು ಮುಂದೆ ಬರೋದಿಲ್ಲ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ಈಗ ಏನು ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಕಾನೂನಲ್ಲಿ ಅಥವಾ ರೈಟ್ಸ್ ತುಂಬ ಇದೆ ನಮಗೆ. ಇವಾಗಿನ ಇದರಲ್ಲಿ ಎಷ್ಟು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾರೆ. ಅವಾಗ್ಲೂ ಕೂಡ ಅದೇ ಥರ ಇತ್ತು, ಹಾಸ್ಟೆಲ್ಗಳಿದ್ವು, ಸ್ಪೆಷಾಲಿಟೀಸ್ ಎಲ್ಲ ಇರುತ್ತೆ. ನಾವು ಇಂಟ್ರೆಸ್ಟಿಂದ ಹೋಗ್ಬೇಕು, ನಾವು ಓದಬೇಕು, ನಮ್ಮ ಲೈಫ್ ನಾವು ಬದಲಾವಣೆ ಮಾಡ್ಕೋಬೇಕು, ನಾವು ಇಲ್ಲಿದ್ದರು ಈ ಗುಡಿಸ್ಲಾಗಿದ್ದರು ಇಲ್ಲಿ ಹಿಂಗೆ ಇರಬಾರ್ದು ಅಂತೇಳಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದು ನಾವು ಹುಡುಕೊಂಡೋಗಿ ಓದಿ ಒಂದು ಒಳ್ಳೆ ಸ್ಥಾನದಲ್ಲಿ ಸೇರಿದಾಗ ಅದಕ್ಕೆ ಯಾವ ಜಾತಿನೂ ಯಾವುದನ್ನು ಬಡತನ ಯಾವುದು ಅಡ್ಡಿ ಬರೋದಿಲ್ಲ, ಯಾವುದು ಬರೋದಿಲ್ಲ. ಯಾಕಂದರೆ ಮನೆಗಳಲ್ಲಿನೂ ಕೂಡ ಈಗ ಹೆಣ್ಮಗಳು ಓದಿದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯನ್ನು ತೆರೆದಂತೆ. ನಮ್ಮಮ್ಮ ಅವಾಗ ಒಂದು 2-3ನೇ ಕ್ಲಾಸ್ ಓದಿದ್ರು, ಅವ್ರ ಅಪ್ಪಾಜಿ ನಮ್ಮ ತಾತ ಓದಿದ್ರು. ಅವರು ನಮ್ಗೆಲ್ಲ ವಿದ್ಯಾಭ್ಯಾಸ ಕಲಿಯಕ್ಕೆ ನಾವು ಕಾರಣ ಆಯ್ತು. ನಮ್ಮ ಅಪ್ಪಾಜಿ ಹೆಬ್ಬಟ್ಟು, ಅವ್ರಿಗೇನು ಗೊತ್ತಿಲ್ಲ, ಬಟ್ ಓದಿಸ್ಬೇಕು ಅನ್ನೋ ಇದು ಬಹಳ ಛಲ ಇತ್ತು ಅವರಿಗೆ. ಎಲ್ಲರಿಗೂ ಸ್ಕೂಲಿಗೆ ಕಳಿಸ್ತಿದ್ರು. 5 ಜನಕ್ಕೂ ಸ್ಕೂಲು ಓದಿಸೋದು. ನಮ್ಮ ಅಣ್ಣ ಒಂದು ಸ್ವಲ್ಪ ಓದಿ ಇದು ಮಾಡಿದ್ರು, ನಮ್ಮ ಫ್ಯಾಮಿಲಿಯಲ್ಲೇ ನಾವು ಓದಿದ್ವಿ. ಅದೇ ಥರ ನಾವು ಸಮುದಾಯದಲ್ಲಿ ಹುಟ್ಟಿ ಅಂಬೇಡ್ಕರ್ದು ಒಂದು ವಿಚಾರಧಾರೆಗಳು ಇಟ್ಕೊಂಡು ನಾವು ನಮ್ಮ ಸಮುದಾಯಕ್ಕೆ ಏನಾದರೂ ಕೊಡುಗೆ ಕೊಡ್ಬೇಕಂತಂದೇಳಿ ಪ್ರತಿಯೊಬ್ಬರು ನಾವು ಮಾರ್ಗದರ್ಶನ ಆಗಬೇಕು. ಎಲ್ಲರಿಗೂ ನಾವು ಮೋಟಿವೇಶನ್ ಮಾಡ್ತೀವಿ, ಮುಂದೆ ಬರ್ರಿ, ಓದ್ರಿ, ಇರ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೋಬೇಕು. ಪಡ್ಕೊಂಡ್ಮೇಲೆ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ನಾವು ಯಾಕೆ ಹುಟ್ಟಿದೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ. ಅನುಕೂಲಗಳು ಇರತಕ್ಕಂಥ ಸೌಲಭ್ಯಗಳನ್ನ ನಾವು ಉಪಯೋಗಿಸ್ಕೋಬೇಕು. ನಮಗೆ ಶಿಕ್ಷಣ ಮತ್ತು ಆರ್ಥಿಕ ಒಂದು ಜಾತಿಯ ಸೊತ್ತಲ್ಲ ಅಂತ ಹೌದೌದು. ಶಿಕ್ಷಣ ಆಗಿರ್ಬೋದು ಮತ್ತೆ ಆರ್ಥಿಕತೆ ಯಾಕಂದ್ರೆ ಅದು ಜಾತಿ ಸೊತ್ತು ಅಲ್ಲ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವ್ ಏನ್ ಸಾಧನೆ ಮಾಡಕ್ ಹೋಗ್ತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ನೋಡ್ರಿ ಎಷ್ಟು ಬಿಸ್ನೆಸ್ ಮನ್ಗಳು ಆಗಿರ್ಬೋದು, ವ್ಯಾಪಾರಸ್ಥರು, ಏನ್ ಅದರಲ್ಲಿ ಒಂದು ಧೈರ್ಯ ಇರಬೇಕು, ನ್ಯಾಕ್ ಇರಬೇಕು, ಆಸಕ್ತಿ ಇರಬೇಕು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮುಂದೆ ಬರ್ಬೇಕನ್ನೋ ಚಾಲೆಂಜ್ ಇರಬೇಕು ಲೈಫಲ್ಲಿ. ಹಾಗಿದ್ರೆ ಮುಂದೆ ಬರಕ್ಕೆ ಸಾಧ್ಯ. ಹರಪನಹಳ್ಳಿ ತಾಲೂಕಲ್ಲಿ ಒಂದು ಹುಡುಗಿ, ದಲಿತ ಹುಡುಗಿನೇ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದ ಮೊನ್ನೆ ಸೆಕೆಂಡ್ PUC ನಲ್ಲಿ. ಅವ್ರಿಗೆ ಬಗ್ಗೆ ಅವ್ರು ಭಾಳ ಬಡವರು ಇದ್ದಾರೆ, ಗುಡಿಸಲಿದ್ದಾರೆ. ನಾವು ಬಂದಿದ್ವಿ, ಭಾಳ ಬಡತನ ಇತ್ತು ಅವ್ರಿಗೆ. ಅವ್ರ ಅಪ್ಪ ಅಮ್ಮ ಶಿಕ್ಷಣವಂತರೂ ಅಲ್ಲ. ಹೌದು. ಅದ್ರ ಬಗ್ಗೆ ಈಗ ನನ್ಗೆ ಏನ್ ಅನಿಸ್ತದಂದ್ರೆ ಮಹಿಳೆ ಮಾಡಬೇಡ ನಿಮ್ಮಂಗೆ ಹುಡುಗಿನ. ಈಗ ನನಗೆ ಆ ಥರ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಸುಮ್ಮನೆ ಕರೆಯೋದು, ಹೂನಾರ್ ಹಾಕೋದು, ಶಾಲ್ ಹಾಕೋದು, ಫಂಕ್ಷನ್ಗಳಿಗೆಲ್ಲ ಕರೆದು ತೋರಿಸ್ಕೊಳ್ಳೋದು, ಇವ್ರು ನಮ್ಮ ಸಮುದಾಯದ ಹುಡುಗಿ ಬಂದ್ಬಿಟ್ಟಿದ್ದಾಳೆ ಅಂತಂದೇಳಿ ಎಲ್ಲ ನಾವು ಗೌರವ ಕೊಡಬೇಕು, ಅವರಿಗೆ ಇದು ಮಾಡ್ಬೇಕು. ಅದಕ್ಕೆ ಪ್ರಶ್ನೆ ಅಲ್ಲ, ಆರ್ಥಿಕವಾಗಿ ಮೋಟಿವೇಶನ್ ಮಾಡಿ ಯಾರಾದರೂ ಒಬ್ರು ಹೈಯರ್ ಆಫೀಸರ್ಗಳಿರ್ಬೋದು ನಮ್ಮಲ್ಲಿನೇ ಅಥವಾ ನಾವೇ ಯಾರೇ ಆಗಲಿ ಮುಂದೆ ಎಜುಕೇಶನ್ಗೆ ಆರ್ಥಿಕವಾಗಿ ಸಹಾಯ ಮಾಡಿ ಆ ಹುಡುಗಿಗೆ ಮಾರ್ಗದರ್ಶನ ಕೊಡಬೇಕು. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಗೌರವ ಸೂಚಿಸೋದು ಓಕೆ, ಅದು ತಪ್ಪೇನಲ್ಲ, ಕರೆಯೋದು, ಶಾಲೆ ಹಾಕಿ ಸನ್ಮಾನ ಮಾಡೋದು. ಆದರೆ ಆರ್ಥಿಕವಾಗಿ ಅವ್ರ ಮನೆಗೆ ಏನು ಪ್ರಾಬ್ಲಮ್ ಇದೆ, ಆ ಫ್ಯಾಮಿಲಿ ಹೆಂಗೆ ನಿಭಾಯಿಸ್ತಿದ್ದಾರೆ, ಈ ಹುಡುಗಿಗೆ ನೆಕ್ಸ್ಟ್ ಫ್ಯೂಚರ್ ಏನು. ಈಗ ನಾನು ಹೋಗಿಲ್ಲ, ಇನ್ನೂ ಭೇಟಿ ಆಗಕ್ಕಾಗಿಲ್ಲ, ಬಟ್ ನಾನು ಹೋದ್ರೆ ಆ ಹುಡುಗಿಗೆ ಆರ್ಥಿಕವಾಗಿ ಏನಾದರೂ ಒಂದು ಮಾಡಿ ಬರೋದು, ಹಂಗಿದ್ರೆ ಹೋಗ್ಬೇಕು. ಹೌದ್ರಾ? ಅದಕ್ಕೆ ಹೋಗಿ ನೆಕ್ಸ್ಟ್ ಬರೋ ಒಂದು ವಾರದಲ್ಲಿ, ಈ ಮಂತ್ ಎಂಡಿಗೆ ಸ್ವಲ್ಪ ಬಿಸಿ ಇದ್ವಿ, ಮಂತ್ ಎಂಡಲ್ಲಿ ಹೋಗಿ ಅವ್ರಿಗೆ ಭೇಟಿ ಮಾಡಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಬರ್ತೀವಿ. ನಾವು ನಿಮ್ಮ ಮನೆ ಎಂಟದ್ದು ನೋಡಿದ್ವಿ. ಒಂದು ಕಡೆ ಬುದ್ಧ, ಬಸವ, ಅಂಬೇಡ್ಕರ್, ಒಂದು ಕಡೆ ಅಂಬೇಡ್ಕರ್, ಮತ್ತು ನಿಮ್ಮಲ್ಲಿ ದೇವ್ರ ಫೋಟೋನು ಭಾಳ ಕಮ್ಮಿ, ಬರೀ ಎಲ್ಲ ಇವರು ಇದ್ದಾರೆ. ಹಂಗೆ ಇತಿಹಾಸ ಪುರುಷರು ಇದ್ದಾರೆ ನೋಡಿ, ಸಾಧನೆ ಅಂಬೇಡ್ಕರ್. ಮತ್ತು ನಿಮ್ಮಿಂದನೇ ಅಂಬೇಡ್ಕರ್ ಫೋಟೋನ ಇಟ್ಕೊಂಡಿದ್ರೆ ಅದರ ಒಂದು ಉದ್ದೇಶ ಏನು ಮಾಡಿದ್ರೆ, ಅದು ಯಾಕೆ ನೀವು ಇಟ್ಕೊಂಡಿದ್ರಿ? ಈಗ ನಾನು ಇವತ್ತು ಇಂಥ ಮನೆಯಲ್ಲಿ ವಾಸ ಮಾಡ್ತೇನೆ, ಈ ಕುತ್ಕೊಂಡಿನಿ, ಇಷ್ಟೊಂದು ನನಗಿದು ಎಲ್ಲ ನನಗೆ ಮಾತಾಡೋ ಒಂದು ಧೈರ್ಯ, ವಾಯ್ಸು, ಮತ್ತೆ ನನಗೆ ಇವತ್ತು ನಾನು ರಾಜಕೀಯವಾಗಿ ಮುಂದೆ ಬಂದಿರೋದು, ಎಜುಕೇಶನ್ ಎಲ್ಲನೂ ಅಂಬೇಡ್ಕರ್ ಇಂದ. ಹಂಗಾಗಿ ನಮ್ಗೆ ಅಂಬೇಡ್ಕರನೇ ಗುರುಗಳು, ಅಂಬೇಡ್ಕರೇ ದೇವರಿದ್ದಂಗೆ ನಮಗೆ. ಅವರು ಅನುಯಾಯಿಗಳಾಗಿ ನಾವು ಏನು ಮಾಡಿದ್ರಿ, ನಾವು ಇರೋ ತನಕ, ಉಸಿರಿರೋ ತನಕ ಕೂಡ ಅಂಬೇಡ್ಕರ್ ಬಗ್ಗೆ ಪ್ರಚಾರ ಆಗಲಿ, ಅವರು ಉದ್ದೇಶಗಳನ್ನ ಇನ್ನೊಬ್ಬರಿಗೆ ತಲುಪಿಸೋದಾಗ್ಲಿ, ಅದನ್ನ ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು. ಸುಮ್ಮನೆ ರಿಸರ್ವೇಶನ್ ತಗೊಂಡು ನಾವು ಓದಿ ಒಳ್ಳೆ ಮನೆ ಕಾರು ಇಟ್ಕೊಂಡು ಸುಮ್ಮನೆ ನಾವು ತಿಂದು ಉಂಡು ಟೈಮ್ ಪಾಸ್ ಮಾಡಿದ್ರೆ ಅದು ಸಾರ್ಥಕ ಆಗಲ್ಲ ಲೈಫ್. ಎಷ್ಟೇ ಕಷ್ಟ ಇರಲಿ ನಮ್ಗೆ, ಬೇರೆಯವ್ರಿಗೆ ಮೋಟಿವೇಟ್ ಆಗಬೇಕು.
ಈ ಮನೆಯಲ್ಲಿ ಬರೀ ಇದನ್ನು ಮಾಡೋದು ಏನು ಸೊಲ್ಯೂಷನ್ ಏನು? ಬುದ್ಧ ಬಸವಣ್ಣ ಅಂಬೇಡ್ಕರ್ ಫೋಟೋನ ಇಟ್ಕೊಂಡ್ರೆ ದೇವ್ರ ಫೋಟೋಗೆ ಹೆಚ್ಚಿನಾಗಿ ಅದನ್ನೇ ಪ್ರತಿಪಾದನೆ ಮಾಡ್ತಾರಲ್ಲ, ಆ ಆತನಿಂದ ಏನು ಸ್ಪಿರಿಟ್ ಮೇಡಮ್? ಅಂಬೇಡ್ಕರ್ ಕೊನೆಯದಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಯಾಕೆ ಅಂತಂತ ಇವಾಗ ಗೊತ್ತೇ ಇದೆ ಹಿಂದೂ ಧರ್ಮದಲ್ಲಿ ಏನೇನು ಎಷ್ಟು ಆತ್ಮ ಇದು ಮಾಡಿದ್ರು ತೊಂದರೆ ಆಗಿದೆ. ಈಗಲೂ ಇನ್ನ ಸಮಾನತೆ ಬಂದಿಲ್ಲ. ಇವಾಗ ಸಮಾನತೆ ಬರಬೇಕು ಅಂತಂದ್ರೆ ಇನ್ನ ಸುಮಾರು ವರ್ಷಗಳು ಹೋಗಿ ಕಳಿಬೇಕು. ಮತ್ತೆ ಎಲ್ಲರೂ ಬದಲಾಗಬೇಕು, ಶಿಕ್ಷಣವಂತರಾಗೋದ್ರ ಜೊತೆಗೆ ಮೇನು ಒಂದು ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಒಂದೇ ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಏನಿದಾವಲ್ಲ ಅವರಲ್ಲಿನೂ ಎಲ್ಲರಲ್ಲಿನೂ ಕೂಡ ಜಾತೀಯತೆ ಹೋಗ್ಬೇಕು. ನಮ್ಮಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಜಾತಿಯನ್ನು ಇವೆಲ್ಲ ಇದು ಮಾಡಿಕೊಂಡು ನಿಗಮ ಮಂಡಳಿಗಳು ಇವೆಲ್ಲ ಮಾಡಿದ್ದಾರೆ, ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಆ ಪ್ರಶ್ನೆ ಬೇರೆ. ಆದರೆ ಒಂದು ಎಜುಕೇಷನ್ನಲ್ಲಿ ಏನಾಗಿದೆ ಅಂತಂದರೆ, ಎಜುಕೇಷನ್ ಮಕ್ಕಳು ಇವಾಗೇನು ಓದ್ತಾ ಇದ್ದಾರಲ್ಲ ಇವರಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ಜೊತೆಗೆ ಯಾವ ರೀತಿಯಾಗಿ ಮಕ್ಕಳನ್ನು ಸಮಾಜಮುಖಿಯಾಗಿ ಹೆಂಗೆ ಅವ್ರಿಗೆ ಇದು ಮಾಡ್ಬೇಕನ್ನೋದು ಟೀಚರ್ಸು ಶಾಲಾ ಕಾಲೇಜುಗಳಲ್ಲಿ ಕಲಿಸ್ಬೇಕು. ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸದ ಜೊತೆಗೆ ಮೌಲ್ಯವರ್ಧಿತ ಶಿಕ್ಷಣ ಬೇಕು ನಮಗೀಗ ಮಕ್ಕಳಿಗೆ. ಅವಾಗಾದರೆ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಅವಾಗ ಅಲ್ಲಿ ಬದಲಾವಣೆ ಆಗ್ತದಂತ ನಾನು ಈಗ ನಿನ್ನೆ ಇದು ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಲೇಡೀಸ್ಗೆ 33% ರಾಜಕೀಯ ಮೀಸಲಾತಿ ಅಂತೇಳಿ ಅದರಲ್ಲಿ ಸೋಲಾಯ್ತು. ಅದ್ರ ಬಗ್ಗೆ ಹೇಳ್ಬೇಕು. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಜಿಲ್ಲಾ ಪಂಚಾಯತಿಯಲ್ಲಿ 50% ಮಹಿಳಾ ಮೀಸಲಾತಿ ರಿಸರ್ವೇಷನ್ ಇದೆ. ಈಗ ಇದು ವಿಧಾನಸಭೆ ಮತ್ತು MP-ನಲ್ಲಿ ಇಲ್ಲ. ಅಲ್ಲಿ ನಿಜವಾಗ್ಲೂ ರಿಸರ್ವೇಷನ್ ಬೇಕು, ಹೆಣ್ಮಕ್ಳಿಗೆ 33% ಬೇಕು. ಅದು ಅವರು ಯಾಕೆ ಗೊಂದಲ ಮಾಡ್ಕೊಂಡಿದ್ದಾರೆ ಅಂದರೆ, ಈ ಕ್ಷೇತ್ರ ವಿಂಗಡಣೆ ಮಾಡಿ ಹೆಚ್ಚು ಇದು ಮಾಡ್ತಿದಾರಲ್ಲ, ಅದು ಇದು ಎರಡು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಇವರಿಗೆಲ್ಲ ಸಿಗ್ತದನ್ನ ಭಾವನೆಯಿಂದ ಫೇಲ್ ಆಗಿರ್ಬೋದು. ಬಟ್ ರಿಸರ್ವೇಷನ್ ಬೇಕು ನಮ್ಮ ವಾದ. ಲೇಡೀಸ್ಗೆ ರಿಸರ್ವೇಷನ್ ಬೇಕು, ಇದ್ರೆ ಚೆನ್ನಾಗಿ. ಯಾಕೆಂತಂದ್ರೆ ಈ ಒಬ್ಬ ಹೆಣ್ಮಗಳು ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿನ ಒಬ್ಬ ಹೆಣ್ಮಗಳು ಒಬ್ಬ ತಾಯಿಯಿಂದ ಎಷ್ಟು ಜವಾಬ್ದಾರಿಯುತವಾಗಿ ಗಂಡ ಮಕ್ಕಳು ಮನೆ ಎಷ್ಟು ಕುಟುಂಬನ ಎಷ್ಟು ಜವಾಬ್ದಾರಿ ನಿರ್ವಹಿಸ್ತಾಳೋ, ಒಬ್ಬ ಒಳ್ಳೆ ರೀತಿಯಾಗಿರ್ತಕ್ಕಂಥ ಹೆಣ್ಣುಮಗಳಿಗೆ ಜನಪ್ರತಿನಿಧಿಯಾಗಿ ಹೆಣ್ಣುಮಗಳಿದ್ರೆ ಅದನ್ನ ರಾಜಕೀಯವಾಗಿ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ಒಂದು ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ಗಂಡ್ಮಕ್ಳು ಮಾಡಲ್ಲ ಅಂತಲ್ಲ, ಅವರು ಮಾಡ್ತಾರೆ. ಆದ್ರೆ ನಮಗೂ ಯಾಕಂದ್ರೆ ಈಗ ನಮ್ದು ಪಾಪ್ಯುಲೇಷನ್ ಲೇಡೀಸ್ ಮಹಿಳೆಯರು 50%ಗಿಂತ ಎಬೋ ಇದ್ದಾರೆ, ಎಲ್ಲದ್ರಲ್ಲಿ ಇದ್ದಾರೆ, ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಮತ್ತೆ ರಾಜಕೀಯವಾಗಿನೂ ಪ್ರಾತಿನಿಧ್ಯ ಸಿಕ್ಕರೆ ಏನಾದ್ರೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ. ಬದಲಾವಣೆ, ದೇಶ ಬದಲಾವಣೆ. ಈಗ ಒಂದು ಕುಟುಂಬ ಬದಲಾವಣೆ ಆಗ್ಬೇಕಂದ್ರೆ ಅಲ್ಲಿ ಹೆಣ್ಮಗಳೇ ಕಾರಣ ಅಂತ. ಹಂಗೆ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಗೆ ಇದ್ರೆ ಕಾರಣಭೂತರಾದ್ರೆ ಬದಲಾವಣೆ ಆಗ್ಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ದೇಶ. ಈಗ ಮೇಡಮ್ ಒಂದು ನಾಗಮೋಹನ್ ದಾಸ್ ಅಂತೇಳಿ ಒಂದು ಆಯೋಗ ಮಾಡಿದ್ರು ಸದಸ್ಯರು, ನೀವು ಅದೇ ಇದರಲ್ಲಿ ಬರೋದ್ರಿಂದ ಒಂದು ನಾಗಮೋಹನ್ ದಾಸ್ ವರದಿ ಮಾಡಿದ್ರು. ಅದೊಂದು ABC ಅಂತ ಮಾಡಿದ್ರು, 50-50 6-6 1 2-4 ಅಂತ ಹೇಳ್ಬಿಟ್ಟು ಸಣ್ಣ ಜಾತಿಗಳು ಬೇರೆ ದರ್ಜೆ ಬೇರೆ ಮಾಡಿದ್ರು. ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಮತ್ತು ಅದೊಂದು ಸರ್ಕಾರದಿಂದ ಪರಿಪೂರ್ಣವಾಗಿ ಮೀಸಲಾತಿ ಹಂಚಿಕೆ ಬಾಯಲಾಗಿದೆ, ಬಟ್ ರೆಕಾರ್ಡ್ಲೇ ಆಗಿಲ್ಲ ಇನ್ನು. ಅದ್ರ ಬಗ್ಗೆ ಹೇಳ್ತಾರೆ. ಅದು ಯಾಕೆ ಕರ್ನಾಟಕದಲ್ಲಿ ಲೇಟ್ ಮಾಡ್ತಿದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನಾಗಮೋಹನ್ ವರದಿ ಅದು ಅಂಗೀಕಾರ ಆಗಿದ್ದು ಚೆನ್ನಾಗನ ಅಥವಾ ಒಳ ಮೀಸಲಾತಿ ಇಲ್ಲದೆ ಚೆನ್ನಾಗ? ಒಳ ಮೀಸಲಾತಿ ಬೇಕು. ಯಾಕೆ ಬೇಕಂತಂದ್ರೆ ಒಳ ಮೀಸಲಾತಿ ಇವಾಗ ಅವರೇ ಸರ್ವೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾರಿಗೆ ಹೆಚ್ಚು ಶೋಷಣೆ ಆಗಿದೆ, ಯಾರು ಮುಂದೆ ಬರಬೇಕು. ಈಗ ಇವರು ಏನು ಉದ್ದೇಶ, ಯಾರ ಒಬ್ಬೊಬ್ರು ಇಬ್ಬಿಬ್ರು ಬೇಕಾದಂಗೆ IAS ಆಫೀಸರ್ಗಳಾಗಿದ್ದಾರೆ, ಇದಾಗ್ಯಾರೆ, ಅವ್ರೇನು ಶೋಷಣೆ ಇಲ್ಲ, ಅವ್ರಿಗೇನಿದಿಲ್ಲ ಅಂತ, ಅವ್ರಿಗೆ ಯಾಕೆ ಬೇಕು, ಅವರಿಗೆ ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ, ಹಳ್ಳಿಗೂ ಹೋಗಿ ಮಾದಿಗ ಸಮುದಾಯದ್ದು ಪರಿಸ್ಥಿತಿ ಇನ್ನೂವರೆಗೂ ಯಾವ ಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಇರ್ಬೋದು, ಸಾಮಾಜಿಕ ದೃಷ್ಟಿಯಿಂದ ಮೇನ್
ಇವಾಗೇನು ನಮಗೆ ರಾಜಕೀಯ ಮೀಸಲಾತಿ ಇಲ್ಲ ಇದರಲ್ಲಿ. ಇಲ್ಲ ಹೌದು. ಒಳ ಮೀಸಲಾತಿಯಲ್ಲಿ ರಾಜಕೀಯವಾಗಿ ಮೀಸಲಾತಿ ಕೊಡಲ್ಲ, ಇಲ್ಲ ಶಿಕ್ಷಣಕ್ಕೆ ಶೈಕ್ಷಣಿಕ ಇದಕ್ಕೆ ನಮಗೆ ಒಳ ಮೀಸಲಾತಿ ಕೊಡ್ತಾ ಇರೋದು. ಮತ್ತೆ ಇದಕ್ಕೆ ನೌಕರಿಗೆ ಕೊಡ್ತಿರೋದು. ಆದರೆ ಅವ್ರದ್ದು ಪರಿಸ್ಥಿತಿ ಹೆಂಗಿದೆ ನೋಡ್ಕೊಂಡೇ ಅವರು ಆಯೋಗದಲ್ಲಿ ಅದನ್ನು ಸಮೀಕ್ಷೆ ಮಾಡಿ ಕೊಟ್ಟಿದ್ದರಿಂದ. ಬಟ್ ನಿಜವಾಗ್ಲೂ ಇನ್ನೂವರೆಗೂ ಬಹಳ ಹಿಂದುಳಿದಿದ್ದಾರೆ. ಒಳ ಮೀಸಲಾತಿ ಬೇಕು. ಈಗ ಒಂದು SC ಕೆಡಲ್ ಒಳಗೆ ಅತಿ ಬಡತನ ಇರ್ತಕ್ಕಂಥ ಜಾತಿ ಅಂದ್ರೆ ಈಗ ಹರಿಜನ ಅಂತ ಹೇಳ್ತೀವಿ. ಅತಿ ಮತ್ತೆ ಸರ್ಕಾರದಿಂದ ಬಳಕೆ ಮಾಡ್ಕೊಂಡಿಲ್ಲ ಆ ಒಳ ಮೀಸಲಾತಿ ಸಿಕ್ಕರೆ ಎಲ್ಲಾದ್ರೂ ಒಂದು ಅನುಕೂಲ ಆಗ್ಲಿಕ್ಕೆ. ಜನಸಂಖ್ಯೆ ಜಾಸ್ತಿ ಇದೆ, ನಮ್ದು ಪರ್ಸೆಂಟೇಜ್ ಜಾಸ್ತಿ ಇದೆ, ಆದ್ರೆ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಮುಂದೆ ಬಂದಿರೋ ಕಡಿಮೆ ಇದೆ. ಈ ಒಳ ಮೀಸಲಾತಿ ಸಿಕ್ಕರೆ ಅದನ್ನ ಅವಕಾಶವನ್ನು ಬಳಸ್ಕೊಂತಾರೆ ಅಂತ ಬಳಸ್ಕೊಂಡು ಹೋಗ್ತಾರೆ ಆದ್ರೆ ಚೆನ್ನಾಗಿ ಒಳ ಮೀಸಲಾತಿ. ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ನು ಎಲ್ಲರೂ ಈಗ ನೋಡ್ರಿ, ಸಪೋಸ್ ಇವಾಗ ನಾವು ಒಂದು ಬಹುಜನ ಇದನ್ನ ಬಯಸ್ತಕ್ಕಂಥವ್ರು, ನಿಜವಾಗ್ಲೂ ನಾವು ನಮ್ಮ ಜಾತಿಗಳ ಮಧ್ಯೆ ನಾವು ಒಡಕ ಆಗ್ಬಾರ್ದು. ನನ್ನ ಒಂದು ವೈಯಕ್ತಿಕ ಯಾವತ್ತೂ ಕೂಡ ನಾವು ಬಹುಜನರೆಲ್ಲ ಒಂದಾಗಿನೇ ಒಟ್ಟಿಗೆ ಇದ್ದವ್ರು. ಯಾವಾಗ ನಮ್ಮಲ್ಲಿನೇ ನೋಡ್ರಿ, ಅದರಲ್ಲಿ SC-ನಲ್ಲಿ ಈ ಜಾತಿ ಮತ್ತೆ ಡಿವೈಡ್ ಮಾಡ್ಕೊಂತ ಹೋದ್ರೆ ಸಮಾನತೆ ದೇಶ ಒಂದು ಅನ್ನೋದು ಯಾವಾಗ ಬರುತ್ತೆ? ನಾನು ನೀನು ಏನಂತ ಹಿಂಗಿದ್ದಾಗ ಎಲ್ಲರಲ್ಲಿನೂ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಯಾವಾಗ ಬರುತ್ತೆ? ಹೌದ್ರಾ? ನಾನು ಹೊರಗಿಂದ ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಇವಾಗ ರಾಜಕೀಯವಾಗಿ ಜಾತಿ ಅಂತ ಹೋದ್ರೆ ಗೆಳೆಯಲ್ಲ, ಎಲ್ಲ ಸಮುದಾಯದವರು ಬೇಕು ಅಂತ ನಾವು ಹೇಳ್ತೀವಿ, ಕರೆಕ್ಟಾ? ಆದ್ರೆ ಅವರೇನೇ ಜಾತಿನ ಸೃಷ್ಟಿ ಡಿವೈಡ್ ಮಾಡ್ತಾ ಇದಾರಲ್ಲ. ಅಲ್ಲ ಮೇಡಮ್, ಈಗ ಒಳ ಮೀಸಲಾತಿ ಬೇಕಂತ ನೀವು ಹೇಳಿದ್ರಿ, ಅದು ಮತ್ತೆ ಒಳ ಮೀಸಲಾತಿ ಅನುಕೂಲ ಆಗ್ತದೆ ಮತ್ತೆ ಡಿವೈಡ್ ಮಾಡ್ಲೇಬೇಕಾಗತ್ತಲ್ಲ. ಅಲ್ಲಲ್ಲ, ಮೀಸಲಾತಿ ಕೊಟ್ಟರೆ ಎಲ್ಲರೂ ಮೀಸಲಾತಿ ಐತೆ ನಮ್ಮರೆ, ಬಟ್ ಅವ್ರಿಗೆ 50% 5% ಹೆಚ್ಚು ಮಾಡಿ ಡಿವೈಡ್ ಮಾಡ್ತಾರೆ ನಿಮ್ದು. ಬಟ್ ಈಗ ಒಳ ಮೀಸಲಾತಿ ಮಾಡೋದು ನಿಮ್ಗೆ ಸಿಗೋದಿಲ್ಲಲ್ಲ, ಅನುಕೂಲ ಸಿಗೋಲ್ಲ. ಮಾಡಬೇಕು. ಈಗ ಒಳ ಮೀಸಲಾತಿ ಬೇಕಂದಾಗ ಮತ್ತೆ ಡಿವೈಡ್ ಮಾಡ್ಲೇಬೇಕಾಗತ್ತಲ್ಲ ಎಲ್ಲರ ಪರಿಸ್ಥಿತಿ. ಹೌದೌದು. ಈಗ ಒಳ ಮೀಸಲಾತಿ ಕೊಡಲಿದ್ರೆ ಡಿವೈಡ್ ಆಗಲ್ಲ, ಆಗಿಲ್ಲ ನಿಮ್ಗೆ ಅನುಕೂಲ ಹೆಂಗೆ ಸಿಗುತ್ತೆ? ಈಗ ನಿಮ್ಮ ಸಮಾಜ ಸೋಲ್ಬೇಕು ನೋಡಿ. ಈಗ ನಿಮ್ಮ ಸಮಾಜ ಹಿರಿಯರು ರಾಜ್ಯ ಮಟ್ಟದಲ್ಲಿ ಕೂಡ ಓಟ ಮಾಡ್ತಿದ್ದಾರೆ. ಕೋರ್ಟ್ ಆದೇಶ ಆಗಿ ಎಷ್ಟು ತಿಂಗಳು ವರ್ಷ ಆಗ್ತಾ ಬಂತು, ಇನ್ನೂವರೆಗೂ ಮಾಡ್ತಾ ಇಲ್ಲ ಅಂತ ನಮಗೊಂದು. ಏಪ್ರಿಲ್ 24 ಐತಿ ಕ್ಯಾಬಿನೆಟ್ ಅಲ್ಲಿ, ಅವತ್ತೇನು ಕ್ಲಿಯರ್ ಆಗಲ್ಲ. ಇದೇ ಒಳ ಏನೋ ಸಿದ್ದರಾಮಯ್ಯರ ಬಗ್ಗೆ ಅಭಿಮಾನ ಇದೆ, ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತೆ ಈಗ ಪಕ್ಷ ಬಿಟ್ಟು ನಾವು ಒಂದು ಹೇಳೋದಾದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯರು ಒಳ್ಳೆ ವ್ಯಕ್ತಿ, ಗುಡ್ ವರ್ಕರ್. ಬಟ್ ಅವ್ರು ಯಾಕೆ ಎಲ್ಲರದು ಬಗ್ಗೆ ಯೋಚನೆ ಮಾಡಿ ಡಿಸೈಡ್ ತಗೊಂತಾರೆ ಅಂತ ನಾವು 30 ವರ್ಷ ಲೇಟ್ ಆಗಿದೆ. ಅವ್ರು ಯಾರನ್ನು ಪಾಪ ಕೈ ಹಾಕಿದ್ದಿಲ್ಲ, ಬಟ್ ಇತ್ತ ಕೈ ಹಾಕಿ ಒಂದು ಅಂತ ತಂದ್ರೆ ನೋಡ್ರೆ ಮುಂದೆ ಮಾಡುವ ಭಾವನೆ ನಿಮಗೆ ಐತೆ, ಮಾಡ್ಬೋದು ಅನ್ನೋ ಭಾವನೆ ಐತೆ. ಮಾಡಿದ್ರೆ ಒಳ್ಳೇದು ಮೇಡಮ್. ಅವ್ರೀಗ ಈಗಿನ ಕೆಲ ಯುವಕರು ಮತ್ತು ಯುವತಿಯರು ಕೆಲವರು ನಾವು ಇಂಥ ಜಾತಿ ಹುಟ್ಟಿಯಪ್ಪ, ನಮಗೆ ಶಿಕ್ಷಣ ಕಲಿಯೋಕ್ಕಾಗ್ತಿಲ್ಲ, ಅದು ಮಾಡೋಕ್ಕಾಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ, ನಮ್ಗೆ ಗುಡಿಸಿದೆ, ನಮ್ಮ ದೊಡ್ಡಪ್ಪ ದೊಡ್ಡ, ನಮ್ಮಪ್ಪ ದೊಡ್ಡ ಅಂತ ಒಂದು ಭಾವನೆ ಐತೆ ನಮಗೆ. ಆ ಭಾವನೆ ಮೀರಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾವಂತರಾಗಬೇಕಂದ್ರೆ ಅವ್ರು ಯಾವ ಒಂದು ಸ್ಟೆಪ್ ಇಟ್ಟರೆ ಅನುಕೂಲ ನಮಗೆ. ಈಗ ನೋಡ್ರಿ, ಯಾರೇ ವಿದ್ಯಾವಂತರು ಇವಾಗ ಯುವತಿಯರು ಹೇಳ್ತೀವಲ್ಲ, ಅವು ಈಗ ಮೀಡಿಯಾಗಳು ಫಾಸ್ಟ್ ಅದಾವೆ. ಈಗ ಮೀಡಿಯಾಗಳು ಫಾಸ್ಟ್ ಅದಾವೆ, ಎಲ್ಲ ನೋಡ್ತಾರೆ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಪ್ರತಿಯೊಂದು ಎಲ್ಲ ನೋಡ್ತಾರೆ. ಆ ಮಕ್ಕಳಿಗೆ ಯಾಕಂದ್ರೆ ನೀವು ಬಡತನದಿಂದ ಬಂದಿರೋದ್ರಿಂದ, ಆರ್ಥಿಕ ಸ್ಥಿತಿಯಿಂದ ಬಂದಿರೋದ್ರಿಂದ ನೀವು ಒಂದು ಹಂತಕ್ಕೆ ಬಂದಿದ್ದೀರಿ. ಈಗ ಯುವ ಜನರೇಷನ್ಗೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಯುವ ಜನತೆಗೆ ನಾವು ಈಗ ಒಬ್ಬ ಮನುಷ್ಯನಿಗೆ ಒಬ್ಬರು ಯಾರಾದ್ರೂ ಗುರುಗಳು ಅಥವಾ ಮಾಡಲ್ ಬೇಕೇ ಬೇಕು, ಆದರ್ಶ ವ್ಯಕ್ತಿಗಳು ಬೇಕು. ಅವ್ರ ಲೈಫಲ್ಲಿ ಯಾರಾದರೂ ಒಬ್ರು ಆದರ್ಶ ವ್ಯಕ್ತಿಗಳು, ಅಂಬೇಡ್ಕರ್ನೇ ಯಾಕೆ ತಗೊಂಡು ಓದಬಾರ್ದು? ಅಂಬೇಡ್ಕರೇ ನಮಗೆ ಆದರ್ಶ ವ್ಯಕ್ತಿ. ಅವ್ರು ಎಷ್ಟು ಕಷ್ಟದಲ್ಲಿ ಅವ್ರ ಲೈಫ್ ಇದನ್ನೆಲ್ಲ ಓದಿ ನೋಡಿದಾರಲ್ಲ, ಇವಾಗ ತಿಳ್ಕೊಂತಿದಾರಲ್ಲ, ಓದ್ತಿದಾರಲ್ಲ, ಅವ್ರದೇನೆ ಲೈಫ್ ತಗೊಂಡು ನಮ್ಮ ಜೀವನದಲ್ಲಿ ನಾವು 1% ಆದ್ರೂ ಅಳವಡಿಸ್ಕೊಂಡ್ರೆ ಮುಂದೆ ಬರಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಎಲ್ಲ ಯಾರು ಬೇಕು? ಯಾಕೆ ಇದು ಮಾಡ್ಕೋಬೇಕು? ಆ ಹೀರೋ, ಕ್ರಿಕೆಟ್ ಪ್ಲೇಯರ್ ಇರ್ಲಿ, ಅವ್ರ ಅಭಿಮಾನ ಒಂದಿರ್ಲಿ. ಈಗ ನಾವು ಮುಂದೆ ಬರಕ್ಕೆ ಕಾರಣ ಅಂಬೇಡ್ಕರ್ ವಿಚಾರಧಾರೆಗಳು ಓದಿದ್ರೆ ಸಾಕು. ಅಂಬೇಡ್ಕರ್ ಎಷ್ಟು ನಮಗೇನು ಅಷ್ಟೊಂದು ಕಷ್ಟ ಇದೆಯಾ ಇವಾಗ? ಇಲ್ಲ. ಯಾಕೆ ಓದಬಾರ್ದು? ಯಾಕೆ
ಆ ಥರ ಒಬ್ಬ ಅಂಬೇಡ್ಕರ್ನ ನಾವು ಇದು ತಗೊಂಡು ಆದರ್ಶವಾಗಿ ತಗೊಂಡು ಮುಂದೆ ಬರ್ಬೋದು. ಅಂದರೆ ನೀವು ಯುವ ಜನತೆ ನೋಡಿದ್ರೆ ಯಾವುದೂ ದುಡ್ದಲ್ಲ, ಶಿಕ್ಷಣ ಆರ್ಥಿಕ ಯಾವುದು ಬಡತನೂ ಅಡ್ಡಿ ಆಗಲ್ಲ, ಜಾತಿ ಅಡ್ಡಿ ಆಗಲ್ಲ. ಅಂಬೇಡ್ಕರ್ ಒಂದು ಆದರ್ಶ ತಗೊಂಡು ಕಷ್ಟಪಟ್ಟ ಮೇಲೆ ಎಲ್ಲರೂ ಸ್ಥಿತಿವಂತರಾಗ್ಬೋದು, ಎಲ್ಲರೂ ಡೆವಲಪ್ಮೆಂಟ್ ಆಗ್ಬೋದು. ಆ ಫ್ಯಾಮಿಲಿ, ಆ ಊರು ಅಥವಾ ಪರಿಸರ ವಾತಾವರಣದಲ್ಲಿ ಏನಾದರೂ ಓದಲಿಕ್ಕೆ ಪ್ರಾಬ್ಲಮ್ ಇದ್ದರೆ ಹೊರಗಡೆ ಬರಲಿ, ಮುಂದೆ ಬಂದರೆ ಸಿಟಿಗಳಿಗೆ ಬಂದರೆ ಎಲ್ಲ ಗೊತ್ತಾಗುತ್ತಲ್ವಾ ಯಾವ ರೀತಿ ಏನಂತ ಗೊತ್ತಾಗುತ್ತೆ. ಯಾರನ್ನ ಒಬ್ಬರನ್ನ ಸಂಪರ್ಕ ಮಾಡಲಿ ಸಮುದಾಯದಲ್ಲಿ ಅಥವಾ ಅವ್ರ ಇದರಲ್ಲಿ ಇನ್ನೂ ಇದು ಮಾಡಿ ಹೆಂಗೆ ಏನಾದರೂ ನಮ್ಗೆ ಈ ಥರ ಇದೆ, ಇದಕ್ಕೆ ಮುಂದೆ ಏನು ಸೊಲ್ಯೂಷನ್ ಅಂತ ಇದ್ದಾಗ ಯಾರಾದರೂ ಅದಕ್ಕೆ ಸಹಕಾರ ಕೊಟ್ಟೆ ಕೊಡ್ತಾರೆ. ಹೊರಗಡೆ ಬಂದಾಗ ಯಾರೋ ಹೆಲ್ಪ್ ಮಾಡೇ ಮಾಡ್ತಾರೆ, ಯಾರಿಲ್ಲ ಮೇಡಮ್. ಈಗ ನಿಮ್ಮ ಒಂದು ಸಮುದಾಯ ರಾಜಕೀಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಪ್ರಾತಿನಿಧ್ಯ ಅಂದರೆ ಉನ್ನತ ಮಟ್ಟಕ್ಕೆ ಐತಾ ಇನ್ನೂ ಮುಂದರಿಬೇಕು? ರಾಜಕೀಯವಾಗಿ ನಮಗೆ ಇನ್ನೂವರೆಗೂ ಸ್ವತಂತ್ರ ಸಿಕ್ಕಿಲ್ಲ. ಕಾನೂನಲ್ಲಿ ಇದೆ ಅಥವಾ ಸಂವಿಧಾನದಲ್ಲಿದೆ ಅಥವಾ ನಮಗೆ ರಿಸರ್ವೇಷನ್ ಇದೆ, ಆದರೆ ರಾಜಕೀಯವಾಗಿ ನಮ್ಮ ಮಾದಿಗ ಸಮುದಾಯ ಮುಂದೆ ಬರಲಿಕ್ಕೆ ಇನ್ನೂ ಆಗಿಲ್ಲ. ಇನ್ನೂ ತುಂಬ ಕಡಿಮೆ ಇದೆ ರಾಜಕೀಯವಾಗಿ. ಅದ್ರಾಗೂ ಹೆಣ್ಮಕ್ಳು ಮಹಿಳೆಯರಂತೂ ತುಂಬಾನೇ ಕಡಿಮೆ ಇದೆ.